ಅದು ಪಾರ್ಟ್ 1 ಆಗಿತ್ತು. ಇದು ಪಾರ್ಟ್ 2. ಇದು ವಾಟರ್ ಪೇಂಟಿಂಗ್ ಬುಕ್. ಆ್ಯಕ್ಚುಲಿ ನಾನು ಮಾಡಿರೋದೆಲ್ಲ ವಾಟರ್ ಪೇಂಟಿಂಗ್ ಅಂದ್ಕೊಂಡಿದ್ದೀನಿ ಇದರಲ್ಲಿ. ಕೆಲವೊಂದು ಸತಿ ಸಾಫ್ಟ್ ಪೆನ್ಸಿಲ್ ಮಧ್ಯೆಲ್ಲ ಇಟ್ಟಿದೆ. ಸೊ ಫಸ್ಟ್ ಡೇನೇ ಗುರು ಪೂರ್ಣಿಮಾ ಇತ್ತು ಈ ಬುಕ್ ಸ್ಟಾರ್ಟ್ ಮಾಡಬೇಕಾದ್ರೆ. ಹಾಗಾಗಿ ಗುರು ಪೂರ್ಣಿಮಾನೇ ಯಾಕೆ ಮಾಡಬಾರ್ದು ಅಂತೇಳಿ ಗುರು ಪೂರ್ಣಿಮಾ ಡ್ರಾಯಿಂಗ್ ಮಾಡಿರೋದು. ಆ್ಯಂಡ್ ಇದು ಯಾವುದೋ ಕಡೆ ಡೋರ್ ಇರೋ ಥರ ಇದು ನಂಗೆ ನೆನಪಿಲ್ಲ ಅದು. ಆ್ಯಂಡ್ ಇದು ಸೆಪ್ಟೆಂಬರ್ ಮಂತ್ ಆಗಿ ಸೆಪ್ಟೆಂಬರ್ ಇನ್ನೇನು ಸ್ಟಾರ್ಟ್ ಆಗ್ತಿತ್ತು, ಹಾಗಾಗಿ ಮಾಡಿದ್ದು ಅನಿಸುತ್ತೆ, ನಂಗೆ ನೆನಪಿಲ್ಲ. ಇದು ವಾಟರ್ ಪೇಂಟಿಂಗ್. ಸೊ ಇದು ತುಂಬ ಥಿಕ್ಕಾಗಿ ಮಾಡಿದ್ದೀನಿ ಕಲರ್ಸ್ನೆಲ್ಲ. ನೆಕ್ಸ್ಟ್ ಇದೊಂದು ಹೌಸ್. ಇದನ್ನು ವಾಟರ್ ಪೇಂಟಿಂಗ್ ಟ್ರೈ ಮಾಡೋಕ್ಕೆ ಹೋಗಿ ಗ್ಯಾಲಕ್ಸಿದು ನೋಡಿ ಹೇಗೆ ಬಂದೆ. ಸೊ ಗ್ಯಾಲಕ್ಸಿನ ನಾನು ವಾಟರ್ ಪೇಂಟಿಂಗ್, ಆಯಿಲ್ ಪ್ಯಾಸ್ಟಲ್ ಆ್ಯಂಡ್ ಸಾಫ್ಟ್ ಪೆನ್ಸಿಲ್ ಮೂರರಲ್ಲೂ ಮಾಡಿದ್ದೀನಿ. ಇದೊಂದೇ ಡ್ರಾಯಿಂಗು. ಇದು ಡೂಡಲ್ ಆರ್ಟ್. ಆ್ಯಂಡ್ ಇದು ಏನು ಅಂತಲೇ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದೆ ನಾನು. ಮಂಡಲ ಆರ್ಟ್. ಇದು ನಾನು ಟ್ರೀಸ್, ಈಗ ರೀಸೆಂಟಾಗಿ ನಾನೊಂದು ವಾಟರ್ ಪೇಂಟಿಂಗ್ ಅಪ್ಲೋಡ್ ಮಾಡಿದ್ದೆ, ಅದ್ರ ಟ್ರೀಸ್ ಇತ್ತ. ಆ ಟ್ರೀಸ್ನ ನಾನು ಆ ಥರ ಚೆನ್ನಾಗಿ ಮಾಡೋದಕ್ಕಿಂತ ಮುಂಚೆ ಇದೇ ಥರ ಮಾಡ್ತೀನಿ. ಸೊ ಇದನ್ನು ಪ್ರಾಕ್ಟೀಸ್ ತುಂಬ ಕಡೆ ತೋರಿಸ್ತೀನಿ. ಇದನ್ನು ನಂಗೆ ಯಾರೊಬ್ಬರು ಹೇಳ್ಕೊಟ್ಟಿದ್ರು ಈ ಥರ ಮಾಡಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಲೀಫ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಲೀಫ್. ಇಲ್ಲಿ ನೋಡಿ ತುಂಬ ಕಡೆ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಆಮೇಲೆ ಬಿಟ್ಟೆ ಅಯ್ಯೋ ಯಾರು ಮಾಡ್ತಾರೆ ಅಂತ. ಅದರಲ್ಲಿ ಎಸ್ ಲೆಟರ್ ಮಂಡಲ ಆರ್ಟ್, ಹೆಚ್ ಲೆಟರ್ ಮಂಡಲ ಆರ್ಟ್, ಆ್ಯಂಡ್ ದಿಸ್ ಇಸ್ ಡಕ್. ಇದು ನೈಟು ಅಲ್ಲ ಬೆಳಕಿರೋಲ್ಲ, ಸಂಜೆ ಥರ ಇದು. ಆ್ಯಂಡ್ ಇದು ನಾನು ಪೋರ್ಟ್ರೇಟ್ ಕಲಿಸಬೇಕಾದ್ರೆ ಈ ಥರ ಎಲ್ಲ ಮಾಡಿದ್ದು. ಯೂತ್, ಇದು ಫೇಸ್ ಸ್ಟ್ರಕ್ಚರ್, ಟೀನ್, ಫೀಮೇಲ್, ವಿಲನ್, ಅಡಲ್ಟ್, ಮೇಲ್. ಸೊ ಇದು ಟೈಪ್ ಆಫ್ ಫೇಸಸ್. ಇದು 3x4 ವೀವ್ಸ್ ಅಷ್ಟೇ ಮಾಡೋದ್ರಿಂದ ತುಂಬ ಐಟ ಮಾಡಿಲ್ಲ. ಇದು ಒಂದು ದಿನ ಮಾಡಿರೋದು, ಇದು ಒಂದು ದಿನ ಮಾಡಿರೋದಲ್ಲ, ಸೇಮ್ ದಿನನೇ ಮಾಡಿರೋದು, ಬಟ್ ಡೇಟ್ ಎರಡು ಕಡೆ ಮಾಡಿರೋದು. ಸೊ ಇದನ್ನು ಇಲ್ಲಿ ಚೆನ್ನಾಗಿ ಬರಬೇಕಾಗಿತ್ತು. ಈಗ ಮಿಸ್ಟೇಕ್ಸ್ ಗೊತ್ತಾಗುತ್ತೆ. ಸೊ ಇದಂದರೆ ಇದು 10 ಮಿನಿಟ್ಸಲ್ಲಿ ಫ್ಲಾರ್ ಮಾಡಬೇಕಾಗಿತ್ತು. 10 ಮಿನಿಟ್ಸಲ್ಲಿ, ಹಾಗಾಗಿ ಇಷ್ಟು ಫಸ್ಟಾಗಿ ಮಾಡಿದ್ದೀನಿ. ಆ್ಯಂಡ್ ಇದು ಜುಮ್ಕಿ. ಆ್ಯಕ್ಚುಲಿ ನಾನು ಇದ್ರ ಮೇಲೆ ವಾಟರ್ ಪೇಂಟಿಂಗ್ ಮಾಡೋಣ ಅಂತ ಅನ್ಕೊಂಡೆ, ಟ್ಯಾಪಿಂದು, ಬಟ್ ನಾನು ಸ್ಕೆಚ್ ಪೆನ್ಸ್ ಯೂಸ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದು ಮಂಡಲ ಆರ್ಟ್. ಆ್ಯಂಡ್ ಇದು ಒಂದು ಬೇಬಿ, ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಬೇಬಿ. ಬಟ್ ಸ್ಮೈಲ್ ಮಾತ್ರ ತುಂಬ ದೊಡ್ಡದಾಗಿ ಮಾಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ಪೋರ್ಟ್ರೇಟ್, ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಪೋರ್ಟ್ರೇಟ್ ಮಾಡಿದ್ದು ಅಂತಲೇ ಅನ್ಕೋಬೋದು. ಸೊ ಇದೇ ಥರ ನಾನು ಇನ್ನೊಂದು ಡ್ರಾಯಿಂಗ್ನ ನನ್ನ ತಂಗಿ ಕಾಪಿ ಮಾಡಿದ್ರೆ ಅದನ್ನು ತೋರಿಸ್ತೀನಿ ನಾನು. ಸೊ ಇದು ನಾನು ಮಾಡಿರೋದು. ಆ್ಯಂಡ್ ದಿಸ್ ವಾಟ್ ಮೈ ಸಿಸ್ಟರ್ ಡಿಡ್. ಎಷ್ಟು ಡಿಫ್ರೆಂಟ್. ನೆಕ್ಸ್ಟ್ ಇನ್ನೊಂದು ಒಳಗೆ ಚೈಸ್ ಥರ ಮಾಡಿಬಿಟ್ಟಿದ್ದೀನಿ. ಮೂಡಿಲ್ಲದಾಗ ಇದೇ ಥರ ಮಾಡೋದು, ಕ್ಲೀನ್ ಮಾಡೋಕ್ಕೆ ಬೀಚ್. ಹೌಸ್ ಇದು ಡೂಡಲ್ ಆರ್ಟ್ ಅಂತ ಕರೀತೀನೋ ಗೊತ್ತಿಲ್ಲ ನನಗೆ, ನೆನಪಿಲ್ಲ, ಅಂದರೆ ಬರ್ತೋಗಿದೆ. ನೆಕ್ಸ್ಟ್ ಹುಡುಗಿ, ರಾಜಸ್ಥಾನ್ ಹುಡುಗಿ ಅನಿಸುತ್ತೆ, ಬಟ್ ಇಲ್ಲಿ ಲಿಪ್ಸ್ ಮಿಸ್ಟೇಕ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಹ್ಯಾಂಡ್ ಮಿಸ್ಟೇಕ್ಸ್ಗಳು ತುಂಬ ಜಾಸ್ತಿ ಕಾಣಿಸುತ್ತೆ. ಇದು ಆಳಗಿರೋ ಬ್ರಷಲ್ಲಿ ಮಾಡ್ತಾರಲ್ಲ ಆ ಥರ ಆಳಗಿರೋ ಬ್ರಷಲ್ಲಿ ಮಾಡ್ತಾರೆ. ಇದು ಮಾಡ್ತಾರೆ ಆ ಥರ. ಇದನ್ನು ಹೀಗೆ ಇಟ್ಕೊಂಡು ಇದ್ರೊಳಗಡೆಯಿಂದ ಬೀಳ್ತಾರೆ ಅಂತ ಹೀಗೆ ಇಟ್ಕೊಂಡು ನೋಡಿದ್ರೆ ಹೀಗೆ. ನೆಕ್ಸ್ಟ್ ನನ್ನ
ಬೇಬಿ ಇಮೋಜಿಸ್ಗಳು ಬರುತ್ತಲ್ಲ ಆ ಥರ ಮಾಡಿರೋದು. ಇದು ತಾತ ಹೇಗೆ ಇಮೋಜಿಸ್ ಕೊಡ್ತಾರೆ ಆ ಥರ. ಇದು ಸ್ಯಾಡ್ ಇಮೋಜಿ. ಅದೇನು ಇಮೋಜಿನೂ ಗೊತ್ತಿರೋಳೆ. ಇದು ಶಿವಲಿಂಗ ಮಂಡಲ ಹಾರ್ಟ್. ಇದು ದೇವಸ್ಥಾನ ಪೀಪಲ್ ಹೋಗ್ತಾರೆ ಥರ. ಇದು ತಲೆ ಮೇಲೆ ಅದೇ ಬುಟ್ಟಿ ಇಟ್ಕೊಂಡು ಹೋಗ್ತಾರೆ ಥರ. ಇದು ಅಯೋಧ್ಯ ಓಪನ್ ಆಗಿದ್ದಲ್ಲ ಅದು ಮಾಡಿದ್ದಾರೆ. ಅಯೋಧ್ಯ ಇದು ಕ್ಯೂಟ್ ಆಗಿ ಪಪ್ಪಿ ಮಾಡಿದ್ದಾರೆ. ಇದು ಕಲರ್ ಚೆನ್ನಾಗಿ ಒಟ್ಪಿಂಡಿ ಮಾಡೋಣ ನೋಡಿ ಆಯಿತು. ಆ್ಯಂಡ್ ಇದಕ್ಕೆ ಸ್ಕೆಚ್ ಪೆನ್ ಮಾಡಬೇಕಿತ್ತು ಬಟ್ ಮಾಡಿಲ್ಲ, ಅದಕ್ಕೆ ಸೈನು ಹಾಕಿಲ್ಲ ಇನ್ನು. ನಾನು ಫಸ್ಟ್ ಟೈಮ್ ತೋರಿಸಿದಲ್ಲ ಡ್ರಾಯಿಂಗು, ಆ ಡ್ರಾಯಿಂಗ್ ವಾಟರ್ ಪೇಂಟಿಂಗ್ ಮಾಡಿದೆ ನಾನು. ಸೊ ಕೆಲವೊಂದು ಡ್ರಾಯಿಂಗ್ಸ್ನ ನಾನು ತಂದಿನ ಕಾಪಿ ಮಾಡಿದ್ದಾರೆ. ಸೊ ಒಂದು ಡ್ರಾಯಿಂಗ್ ಎರಡನೇ ಡ್ರಾಯಿಂಗ್ ತೋರಿಸ್ತೀನಿ ನಾನು ಕಾಪಿ ಮಾಡಿರೋದು ಅಂತ. ಸೊ ಈ ಡ್ರಾಯಿಂಗಿನ ಇನ್ನೊಂದು ಡ್ರಾಯಿಂಗ್ ಥರ ಮಾಡಿದ್ದಾರೆ. ಸೊ ಕಮೆಂಟ್ ಮಾಡಿ ಚೆನ್ನಾಗಿದೆ. ಹೇಳಿದಲ್ಲ ವಾಟರ್ ಪೇಂಟಿಂಗ್. ಆ್ಯಂಡ್ ಇದು ಟ್ರೀಸ್ ಕರೀತಾರೆ. ಫಸ್ಟ್ ಒಂದು ಕಾಯಿ ಚೆನ್ನಾಗಿ ಬಂದಿಲ್ಲ, ಎರಡು ಚೆನ್ನಾಗಿ ಬಂದಿದೆ. ಆ್ಯಂಡ್ ಚೆನ್ನಾಗಿ ಬಂದಿದೆ. ನೋ ಯಪ್ಪ, ಎಷ್ಟು ಕಚ್ಚಡವಾಗಿ ಮಾಡಿದ್ದೀನಿ ಇದನ್ನ. ನೆಕ್ಸ್ಟ್ ಅದೇನೋ ಕಂಪ್ಲೀಟ್ ಮಾಡಿಲ್ಲ ನಾನು. ಇದು ಚೂರು ಅಂತ ಅಂದ್ಕೊಂಡಿದ್ದೀನಿ, ಬರ್ಕೊಂಡಿದ್ದೆ. ಎಂಡ್ ಆಫ್ ದ ಬುಕ್. ಸೊ ಈ ಬುಕ್ ಮುಗಿತು. ಸೊ ಎರಡು ಬುಕ್ ಮುಗಿಸಿದ್ವಿ. ಸೊ ಮೂರನೇ ಬುಕ್ಕಿಗೆ ಹೋಗೋಣ. ಅದು ಆಯಿಲ್ ಪ್ಯಾಸ್ಟಲ್ ಸಾಫ್ಟ್ ಪ್ಯಾಸ್ಟಲ್ ಬುಕ್ ಆಗಿತ್ತು. ಅದನ್ನು ಫುಲ್ ಕಂಪ್ಲೀಟ್ ಮಾಡಿಲ್ಲ. ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಮ ಜೊತೆ ಬೇರೆ ಬೇರೆ ಥರ ವೀಡಿಯೋಸ್ ಅಂದರೆ ಪೇಂಟಿಂಗ್ಸ್ ಆ್ಯಂಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಫಸ್ಟ್ ಪೇಜ್ ಹಂಗಾಗಿದೆ. ಆ್ಯಂಡ್ ಇದು ಮಂಡಲ ಆರ್ಟ್. ಸೊ ಫಸ್ಟ್ ಪೇಜು ಸಾಫ್ಟ್ ಪೇಸ್ಟಲ್ ಏನೋ ಮಾಡಿದೆ ನೋಡಿ, ಇಲ್ಲಿ ಕಾಣಿಸಿದೆ ಪಿಕಾಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಸ್ಪ್ರೆಡ್ ಆಗಿತ್ತು ಅಂತೇಳಿ ಅದಕ್ಕೆ ಬ್ಲ್ಯಾಕ್ ಕಲರ್ ಹಚ್ಚಿ ಈ ಥರ ಮಂಡಲ ಆರ್ಟ್ ಮಾಡಿರೋದು. ಸಾಫ್ಟ್ ಪೇಸ್ಟಲ್ ಬುಕ್ ಅಂತ ಹೇಳಿದ್ನಲ್ಲ, ಹಾಗಾಗಿ ಹೀಗಿದೆ. ಸೊ ಇದು ಆಯಿಲ್ ಪ್ಯಾಸ್ಟಲ್. ಇದು ಸೊ ಟಫಸ್ಟ್ ಡ್ರಾಯಿಂಗ್ನ ಹುಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿದ್ದು. ಇದು ಕ್ರಿಸ್ಮಸ್ಸಿಗೋಸ್ಕರ ಮಾಡಿದ್ದು. ಇದು ಕ್ಯಾಟ್ಸ್. ಇದು ಏನೋ ಅಂತಾರೆ ನಂಗೆ ಗೊತ್ತಿಲ್ಲ, ಅದು ಮರ್ತೋಗಿದೆ. ಈ ಥರ ಟೈಪ್ ಸ್ಕೈಗೆ ಇದು. ಆ್ಯಂಡ್ ಇದು ಎಷ್ಟು ಹತ್ಕೊಂಡು ಮಾಡಿದ್ದೀನಿ ಅಂದರೆ ನನಗೆ ಇದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಕಷ್ಟದಿಂದ ಮಾಡಿರೋದು ಇದನ್ನು.